ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಮೌಲ್ಯಾಂಕನ ಮಾರ್ಚ್ 2023ಕ್ಕಾಗಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು 8ನೇ ತರಗತಿಯ ಇಂಗ್ಲಿಷ್ನಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ಈ ಮೊದಲಿನ ಭಾಗದಲ್ಲಿ ನಾವು ಹಿಂದಿ ಆಗಿರ್ಬೋದು, ಕನ್ನಡ, ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಇದರ ಕೀ ಉತ್ತರಗಳನ್ನು ಸಹಿತ ಲೈನ್ ಅಪ್ ಮಾಡ್ತೀವಿ, ಅವುಗಳನ್ನು ಸಹಿತ ವೀಕ್ಷಿಸಿ ಅಂತ ಹೇಳ್ತಾ, ಸೊ ಗಣಿತದಲ್ಲಿನೂ ಕೂಡ ವಿಷಯದ ವಿಡಿಯೋಗಳನ್ನು ಮುಂದೆ ಹಾಕ್ತಾ ಇದ್ದೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ 8ನೇ ತರಗತಿಯ ಕ್ವಶನ್ ಆನ್ಸರ್ಸ್ ನೋಟ್ಸ್ ಕಲಿಕಾ ಚೇತರಿಕೆ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ತಾವು ಹೋಗಿ ಒಂದು ಸರಿ ಪ್ಲೇಲಿಸ್ಟನ್ನು ಭೇಟಿ ಕೊಡಿ ಅಂತ ಹೇಳ್ತಾ, ನೋಡೋಣ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ 3 ಮಾಹಿತಿಗಳನ್ನು ಮಾತ್ರ ತಾವುಗಳು ಭರ್ತಿ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿ ಹೆಸರು, ಸ್ಯಾಟ್ ಸಂಖ್ಯೆ ಮತ್ತು ಸಹಿ ಮಾತ್ರ ಮಾಡ್ತಕ್ಕಂಥದ್ದು. ಈ ಕೆಳಗಿನ ಮಾಹಿತಿಯನ್ನು ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡ್ತಾರೆ. ಅದರಲ್ಲಿ ಡೈಸ್ ನಂಬರ್, ಶಾಲೆ ಹೆಸರು, ಕ್ಲಸ್ಟರ್, ಬ್ಲಾಕ್, ಡಿಸ್ಟ್ರಿಕ್ಟ್, ಸ್ಕೂಲ್ ಟೈಪ್ಗಳನ್ನು ಭರ್ತಿ ಮಾಡಿ ಅಲ್ಲಿ ಸಿಗ್ನೇಚರ್ಗಳನ್ನು ರೂಮ್ ಇನ್ವಿಜಿಲೇಟರ್ ಹಾಕ್ತಾರೆ. ಈ ಕಾಲಮ್ನಲ್ಲಿ ವಿದ್ಯಾರ್ಥಿಗಳು ಏನನ್ನೂ ಕೂಡ ಬರೀತಕ್ಕಂಥದ್ದಲ್ಲ, ಅದು ಇವ್ಯಾಲ್ಯೂಯೇಷನ್ ಟೈಪಲ್ಲಿ ಇವ್ಯಾಲ್ಯೂಯೇಟರ್ಗಳನ್ನೇ ಏನು ಮಾಡ್ತಾರೆ, ಮೆನ್ಷನನ್ನು ಮಾಡ್ತಾರೆ. ಇನ್ನು ಫಸ್ಟ್ 1 to 20 ಕ್ವಶನ್ಸ್ ವಿದ್ಯಾರ್ಥಿಗಳೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಸೊ ಚೂಸ್ ಕರೆಕ್ಟ್ ಒನ್ ಮಾಡಿ ಅದರದ್ದು ಏನು ಮಾಡಬೇಕಪ್ಪ ಅಂದ್ರೆ ಯಾವ ಅಲ್ಟರ್ನೇಟಿವ್ ಇದೆಯಲ್ಲ, ಓಕೆ, ಅಲಾಂಗ್ ವಿತ್ ಆಪ್ಷನ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಕ್ರಮಾಕ್ಷರ ಇದೆಯಲ್ಲ ಅದನ್ನು ತೆಗೆದುಕೊಂಡು ಅದನ್ನು ಬರೆದು ಪೂರ್ಣ ಉತ್ತರಗಳನ್ನು ಬರೀಬೇಕು. ಸೊ ಫಸ್ಟ್ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ ಮಲ್ಟಿಪಲ್ ಚಾಯ್ಸಲ್ಲಿ, ಮ್ಯಾರಿ ಈಸ್ ಹ್ಯಾಪಿ ವಿತ್ ಹರ್ ಫ್ರೆಂಡ್ಸ್ ಅಂತ ಇದೆ. ಎಸ್. ಸೊ ಹ್ಯಾಪಿ ಇತರದ್ದು ಎಸ್. ಏನು ಕೇಳಿದ್ದಾರೆ? ಎಸ್, ಏನು ಅಪೋಸಿಟ್ ಫಾರ್ಮ್ ಅಂತೀವಲ್ಲ, ಸೊ ಅದರದ್ದು ಇಲ್ಲಿ ಏನು ಮಾಡಿದ್ದಾರೆ, ಬರಿಬೇಕಿತ್ತು. ಸೆಕೆಂಡ್ ಕ್ವಶನ್ ಇದೆ, ದ ಕವ್ ಈಸ್ ಯೂಸ್ಫುಲ್ ಆನಿಮಲ್ ಅಂತ ಇದೆ. ಅಂಡರ್ಲೈನ್ಡ್ ವರ್ಡ್ ಕವ್ ಅಂತ ಇದೆ. ಸೊ ಇದು ಏನಂತ ಕೇಳಿದ್ದಾರೆ. ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಈಸ್ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದು ಏನು ಆಗ್ತದೆ ಅಂತ ಕೇಳಿದ್ದಾರೆ, ಅದನ್ನು ಬರೀರಿ. ಥರ್ಡ್ ಕ್ವಶನ್ ಇತ್ತು, ರಮ್ಯಾ ಆ್ಯಂಡ್ ಹರ್ ಸಿಸ್ಟರ್ ಡ್ಯಾಶ್ ಗೋಯಿಂಗ್ ಟು ಮೈಸೂರು ಟುಮಾರೋ. ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಅಬೌವ್ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ವರ್ಬನ್ನು ತುಂಬಬಹುದು. ಫೋರ್ತ್ ಕ್ವಶನ್, ಐಶಾ ಡಾನ್ಸಸ್ ವಿತ್ ಹರ್ ಫ್ರೆಂಡ್ಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ಏನು ಕೇಳಿದ್ದಾರೆ, ದ ಅಪ್ರೋಪ್ರಿಯೇಟ್ ಅಡ್ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಸೊ ಇಲ್ಲಿ ಯಾವುದು ಎಸ್ ಅಡ್ವರ್ಬನ್ನು ತುಂಬಲಿಕ್ಕೆ ಸಾಧ್ಯ ಇದೆ, ಕ್ರಿಯಾ ವಿಶೇಷಣ ಅಂತ ಕೇಳಿದ್ದಾರೆ, ಅದನ್ನು ಬರೀತಕ್ಕಂಥದ್ದು. ಕ್ವಶನ್ ನಂಬರ್ 5, ಇಂಡಿಯಾ ಡ್ಯಾಶ್ ವಿನ್ ದ ICC ವರ್ಲ್ಡ್ ಕಪ್ 1983. ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಅಬೌವ್ ಬ್ಲ್ಯಾಂಕ್ ಈಸ್. ಇಲ್ಲಿ ಏನು ತುಂಬಬಹುದು, ವಿನ್ ಇದರ ಯಾವ ವರ್ಬ್ ಫಾರ್ಮ್ ತುಂಬಬಹುದು ಅಂತ ಕೇಳಿದ್ದಾರೆ, ಅದನ್ನು ತುಂಬತಕ್ಕಂಥದ್ದು. ಮುಂದೆ ಕ್ವಶನ್ ಇದೆ, ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ಸ್ 6 and 7. ಚಿತ್ರ ನೋಡಿ, ಚಿತ್ರ ನೋಡಿದ ನಂತರ ಪ್ರಶ್ನೆ ಸಂಖ್ಯೆ 6 ಮತ್ತು 7ರ ಉತ್ತರಗಳನ್ನು ತಾವು ಏನು ಮಾಡಬೇಕಾಗ್ತದೆ, ಎಸ್ ಉತ್ತರಿಸಬೇಕಾಗ್ತದೆ. ಫಸ್ಟ್ ಇತ್ತು, ದ ಬಾಯ್ಸ್ ಆರ್ ಇನ್ ದ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರೀತಕ್ಕಂಥದ್ದು. ದ ಬಾಯ್ಸ್ ಇನ್ ದ ಪಿಕ್ಚರ್ ಆರ್ ಅಂತ ಕೇಳಿದ್ದಾರೆ. ಆ ಮಕ್ಕಳು ಚಿತ್ರದಲ್ಲಿ ಯಾವ ಆಟ ಆಡ್ತಾ ಇದ್ದಾರೆ ಅಂತ ಕೇಳಬಹುದು, ಅದನ್ನು ಇಲ್ಲಿ ಏನು ಮಾಡಬೇಕು, ಬರಿಬೇಕು. ಪಾಸಿಂಗ್ ದ ಬಾಲ್ ಟು ಒನ್ ಅನದರ್ ಅಂತಕ್ಕಂಥದ್ದನ್ನೇ ಕಾಣ್ತಾ ಇದೆ. ಮುಂದಿನ ಪ್ರಶ್ನೆ 8, ಬೀರ್ಬಲ್ ಸಾಲ್ವ್ಡ್ ಮೆನಿ ಪ್ರಾಬ್ಲಮ್ಸ್ ಇನ್ ದ ಕೋರ್ಟ್. ಹಿ ವಾಸ್ ಅ ಡ್ಯಾಶ್ ಮಿನಿಸ್ಟರ್ ಅಂತ ಅದ. ದ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ. ಯಾವ ಅಡ್ಜೆಕ್ಟಿವನ್ನು ಅಲ್ಲಿ ತುಂಬಬಹುದು, ವಿಶೇಷಣ. ಪ್ರಶ್ನೆ 9, ರಹಿಮಾ ಈಸ್ ಡ್ಯಾಶ್ ದ ಬೆಸ್ಟ್ ಫ್ರೆಂಡ್ ಇನ್ ದ ಕ್ಲಾಸ್. ಹಿ ಈಸ್ ಆಲ್ಸೋ ಡ್ಯಾಶ್ ಗುಡ್ ಡಾನ್ಸರ್ ಅಂತ ಇದೆ. ಸೆಂಟೆನ್ಸ್ ಇತ್ತು. ಏನು ಕೇಳಿದ್ದಾರೆ ಅಂದ್ರೆ, ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್. ಮೊದಲ ಮತ್ತು ಎರಡನೇ ಬಿಟ್ಟ ಸ್ಥಳದಲ್ಲಿ ಯಾವ ಆರ್ಟಿಕಲ್ಸ್ಗಳನ್ನು ಕ್ರಮವಾಗಿ ಸರಿಯಾಗಿ ತುಂಬಬಹುದು ಅಂತ ಕೇಳಿದ್ದಾರೆ. ಸರಿಯಾದದ್ದನ್ನು ಆರಿಸಿ ಬರೀತಕ್ಕಂಥದ್ದು. ಮುಂದಿನ ಪ್ರಶ್ನೆ, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ಸ್ 10 and 11. ಇಲ್ಲಿ ಈ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜನ್ನು ಓದಿ ಗ್ರಹಿಸಿ ಪ್ರಶ್ನೆ ಸಂಖ್ಯೆ 10ರಿಂದ 11 ಅಂದರೆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಕ್ವಶನ್ ನಂಬರ್ 10 ಇತ್ತು, ದ ಬಯೋಲಾಜಿಕಲ್ ಪಾರ್ಕ್ ವಿಲ್ ಬಿ ಓಪನ್ ಫ್ರಾಮ್ ಅಂತ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ದ ವಿಸಿಟರ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಂತ ಇದೆ. ಸೊ ಇವೆರಡಕ್ಕೂ ತಾವು ಉತ್ತರಗಳನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಇತ್ತು ಕ್ವಶನ್ ನಂಬರ್ 12, ಪ್ಲೀಸ್ ಕುಡ್ ಯು ಲಿಸನ್ ಡ್ಯಾಶ್ ಮೀ ಅಂತ ಇದೆ. ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಇದೆ. ಯಾವ ಪ್ರಿಪೋಸಿಷನ್ ಅನ್ನು ಇಲ್ಲಿ ತುಂಬಬಹುದು. ಪ್ರಶ್ನೆ 13, ತಬ್ಸುಮ್ ಡ್ಯಾಶ್ ಬಿ ಪ್ಲಸ್ ಪ್ಲೇ ಅಂತ ಇದೆ ಖೋ ಖೋ ವಿತ್ ಹರ್ ಫ್ರೆಂಡ್ಸ್.
ದ ಅಪ್ರೋಪ್ರಿಯೇಟ್ ವರ್ಕ್ ಫ್ರಾಮ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತಾದ. ಸೊ ಸರಿಯಾದದ್ದನ್ನು ಆರಿಸಿ ಬರೀತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇತ್ತು, ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ಸ್ 14 ಆ್ಯಂಡ್ 15. ಪದ್ಯದ ಸಾಲುಗಳನ್ನು ಓದ್ಕೊಡ್ರಿ, ಆಮೇಲೆ 14, 15 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ದ ವರ್ಡ್ ಡೈಡ್ ರೈಮ್ಸ್ ವಿತ್ ದ ವರ್ಡ್ ಅಂತ ಇದೆ. 15th ಅಲ್ಲಿ ದ ಪೋಯಟ್ ಹ್ಯಾಡ್ ಟೈಡ್ ದ ಬರ್ಡ್ ವಿತ್ ಅಂತ ಇದೆ. ಸೊ ಕರೆಕ್ಟನ್ನು ಆರಿಸಿ ಬರೀಬೇಕು. 16th ಕ್ವಶನ್, ಲೀನಾ ಪ್ಲೇನ್ಡ್ ದ ಪಿಯಾನೋ ಅಂತ ಇದೆ. ದ ಪ್ಯಾಸಿವ್ ಫಾರ್ಮ್ ಏನಾಗ್ತದೆ ಅನ್ನೋದನ್ನು ಆರಿಸಿ ಬರೀಬೇಕು. 17th ಅಲ್ಲಿ ಎಸ್ ಕಿಶನ್ ವಾಸ್ ಅ ರಿಚ್ ಮರ್ಚೆಂಟ್ ಬಟ್ ಹಿಸ್ ಫ್ರೆಂಡ್ ವಾಸ್ ಅ ಡ್ಯಾಶ್ ಮ್ಯಾನ್. ದ ಅಪ್ರೋಪ್ರಿಯೇಟ್ ಆಂಟೋನಮಿ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಕೇಳಿದ್ದಾರೆ. ರೀಚ್ ಏನಾಗ್ತದೆ ಅಂತ ಬರೀಬೇಕು. ನೆಕ್ಸ್ಟ್ 18 ಮತ್ತು 19 ಕ್ವಶನ್ಗೆ ಈ ಪ್ಯಾಸೇಜ್ ಮೇಲೆ ಏನು ಮಾಡಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ ಚೆನ್ನಾಗಿ ಓದ್ಕೊಡ್ರಿ, ಪ್ರಶ್ನೆಗಳನ್ನು ಅರ್ಥೈಸ್ಕೊಂಡು ಉತ್ತರಗಳನ್ನು ಕೊಡಿ. 18ನೇ ಪ್ರಶ್ನೆ, ಗಾಂಧೀಜಿ ರೆಫ್ಯೂಸ್ ಟು ಲೀವ್ ದ ಕಂಪಾರ್ಟ್ಮೆಂಟ್ ಬಿಕಾಸ್ ಅಂತ ಇದೆ. 19th ಅಲ್ಲಿ ಗಾಂಧೀಜಿ ಫೆಲ್ಟ್ ವೆರಿ ಸ್ಯಾಡ್ ಬಿಕಾಸ್ ಅಂತ ಅದ. 20th ಕ್ವಶನ್, ಎಸ್ ಜುಬೇದಾ ಡ್ಯಾಶ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್ ಟುಡೇ ಅಂತ ಇದೆ. ದ ಅಪ್ರೋಪ್ರಿಯೇಟ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಇದೆ. ಸರಿಯಾದದ್ದನ್ನು ಆರಿಸಿ ಬರೀರಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ ನೋಡೋದಾದರೆ 21 to 28 ನಂಬರ್ ಕ್ವಶನ್ಸು ಡಿಸ್ಕ್ರಿಪ್ಟಿವ್ ಇರ್ತವೆ. ಅದರಲ್ಲಿ 21st ಇದೆ, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಗಿವನ್ ಕ್ವಶನ್ಸ್ ಇದೆ. ಪ್ಯಾಸೇಜನ್ನು ಚೆನ್ನಾಗಿ ಓದಿ ಅರ್ಥೈಸಿಕೊಳ್ಳಿ. ಸೊ ಇಲ್ಲಿ 2 ಕ್ವಶನ್ಸ್ ಇದಾವೆ. ಕ್ವಶನ್ ನಂಬರ್ 1, ದ ಎಂಪರರ್ ಹ್ಯಾಸ್ ನೋ ಕ್ಲಾತ್ಸ್ ಆನ್ ಟು ಆಲ್ ಹೂ ಸೆಡ್ ದಿಸ್. ಬಿದಲ್ಲಿ ಕೇಳಿದ್ದಾರೆ, ವಾಟ್ ಹ್ಯಾಪನ್ಡ್ ವೆನ್ ದ ಎಂಪರರ್ ರೀಚ್ಡ್ ದ ಬಾಲ್ಕನಿ ಅಂತ ಕೊಟ್ಟಿದ್ದಾರೆ. 22ದಲ್ಲಿನೂ ಕೂಡ ಪ್ಯಾಸೇಜ್ ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಕ್ವಶನ್ಸ್ ಇತ್ತು, ಹೌ ಡು ಯು ಸೇ ಲೂಥರ್ ಬರ್ಬ್ಯಾಂಕ್ಸ್ ಜೀನಿಯಸ್ ಈಸ್ ಯೂಸ್ಫುಲ್ ಫಾರ್ ದ ಲೈಫ್ ಆಫ್ ಕಾಮನ್ ಮ್ಯಾನ್ ಆ್ಯಂಡ್ ಅದರ್ ಫೀಲ್ಡ್ಸ್ ಅಂತದ. ಅದಕ್ಕೆ ಉತ್ತರ ಕೊಡಿ. 23ರಲ್ಲಿ ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ಗಿವನ್ ದ ಕ್ವಶನ್ ಅಂತ ಇದೆ. ಪದ್ಯ ನೋಡ್ಕೊಡ್ರಿ. ಪದ್ಯ ನೋಡಿದ ಕೂಡಲೇ ಇದೇ ಒಂದು ಕ್ವಶನ್ ಇತ್ತು, ಹೌ ಡು ಯು ಸೇ ದ್ಯಾಟ್ ಪೋಯಟ್ಸ್ ಗ್ರ್ಯಾಂಡ್ ಮದರ್ಸ್ ವಾರ್ ವೆರಿ ಸ್ಟ್ರಾಂಗ್ ಅಂತ ಅದ. ಮುಂದಿನ ಪ್ರಶ್ನೆ 24, ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ರೈಟ್ 4 to 5 ಸೆಂಟೆನ್ಸ್ ಆನ್ ಇಟ್ ಅಂತದ. ಚಿತ್ರ ನೋಡಿ ಇದಕ್ಕೆ ತಕ್ಕಂತೆ 4-5 ಸಾಲುಗಳನ್ನು ಬರಿಬೇಕಂತ ಕೇಳಿದ್ದಾರೆ. ಸೊ ಇಲ್ಲಿ ಬರೀತಕ್ಕಂಥದ್ದು 25th ಅಲ್ಲಿ ಈ ಪ್ಯಾರಾಗ್ರಾಫ್ಗಳನ್ನು ಏನು ಮಾಡಿದ್ದಾರೆ, ಮೀನಿಂಗ್ಫುಲ್ ಆ್ಯಂಡ್ ರೀರೈಟ್ ಮಾಡಬೇಕು, ಅರೇಂಜ್ ಮಾಡಬೇಕು, ಕ್ರಮವಾಗಿ ಜೋಡಿಸಬೇಕು. ನೆಕ್ಸ್ಟ್ 26th ಅಲ್ಲಿ ಇಲ್ಲಿ ಮೀನಿಂಗ್ಫುಲ್ ಸ್ಟೋರಿಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗ್ತದೆ. ಕ್ಲೂಸ್ಗಳನ್ನು ತೆಗೆದುಕೊಂಡು ಒಂದು ಕಥೆಯನ್ನೇ ಇದೇನು ಮಾಡಬೇಕು, ಹೆಣಿಬೇಕು. ಲಾಸ್ಟ್ 27ನಲ್ಲಿ ಒಂದು ಲೆಟರ್ ಬರಿ ಅಂತ ಹೇಳಿದ್ದಾರೆ. ನೀವು ನಿತ್ಯ ಮತ್ತು ನವ್ಯ ಅಂತ ತಿಳ್ಕೊಂಡು, ದ ಸೆಕ್ರೆಟರಿ ಆಫ್ ದ ಕಲ್ಚರಲ್ ಕ್ಲಬ್ ಆಫ್ ಯುವರ್ ಸ್ಕೂಲ್ ಯು ಹ್ಯಾವ್ ಬೀನ್ ಆಸ್ಕ್ಡ್ ಟು ನೋಟಿಫೈ ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತ ಕೇಳಿದ್ದಾರೆ. ಅದನ್ನೇ ಬರೀತಕ್ಕಂಥದ್ದು ನೋಟಿಸ್ ಬರಲಿಕ್ಕೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇತ್ತು, ಇಮ್ಯಾಜಿನ್ ಯು ಆರ್ ಸುರೇಶ ಸ್ಮಿತಾ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಕೋಲಾರ. ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಟು ಗ್ರ್ಯಾಂಟ್ 3 days ಲೀವ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಲೀವ್ ಇತ್ತು, ಒಂದು ನೋಟಿಸ್ ಬರೀತಕ್ಕಂಥದ್ದಿತ್ತು. ಸೊ ಇಷ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಇದಕ್ಕೆ ಆನ್ಸರ್ಸ್ಗಳನ್ನ ಸಹಿತ ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಮ್ಯಾಥ್ಸ್ದು